ನಮಃ ಶಿವಾಯ. ನಮಸ್ಕಾರ. ತುಂಗಭದ್ರೇಶ್ವರಾಯ ನಮಃ. ನಮಸ್ಕಾರ. ಈ ವಾರದ ವಿಶೇಷತೆ ಏನಂತಂದ್ರೆ, ಬಹಳ ಜನ ಭಕ್ತರುಗಳು ಹೇಳ್ತಾ ಇದ್ರು, ಸಂಬ್ರ ಆ ಕನ್ಸು ಬೀಳ್ತದೆ, ಈ ಕನ್ಸು ಬೀಳ್ತದೆ. ಕೆಲವೊಂದು ಕನಸುಗಳಿಗೆ ಅರ್ಥ ಇರ್ತದೆ, ಕೆಲವೊಂದು ಕನಸುಗಳಿಗೆ ಅರ್ಥ ಇರಲ್ಲ. ಅವು ಬಹಳಷ್ಟು ಇರ್ತದೆ ಕನಸುಗಳು. ಸ್ವಲ್ಪ ಈಗ ಈ ಸಂಚಿಕೆಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ, ಒಂದು ಫಸ್ಟ್ ಶುಭಗಳ ಬಗ್ಗೆ ಕೊಡೋಣ ಅಂತ. ಶುಭ ಅಂತಂದ್ರೆ ಕನಸಿನಲ್ಲಿ ಕುರಿ ಅಂತಂದ್ರೆ ಬಂದ್ರೆ ಧನಪ್ರಾಪ್ತಿ ಯೋಗ, ಹಾವು ಕಚ್ಚಿದ್ರೆ ಧನಪ್ರಾಪ್ತಿ ಯೋಗ, ಹೂವಿನ ತೋಟ ಕಂಡ್ರೆ, ಹೂ ಕಂಡ್ರೆ ಧನಪ್ರಾಪ್ತಿ ಯೋಗ, ಆನೆ ಕಂಡ್ರೆ ಧನಪ್ರಾಪ್ತಿ ಯೋಗ. ಆಮೇಲೆ ಕೆಲವೊಂದು ಜನ ಅಶುಭ ಇರ್ತಾವೆ. ಇವೇನು ಅಶುಭ ಅಂತಂದ್ರೆ, ಕನಸಿನಲ್ಲಿ ಕೋಣ ಬೆನ್ನು ಹತ್ತಿದ್ರೆ ಅದು ಒಳ್ಳೆಯದಲ್ಲ, ಗಂಡಾಂತರ ಇದೆ ಅಂತ. ಆಮೇಲೆ ಬಾಯಿಗಿನ ಹಲ್ಲು ಏನಾದ್ರೂ ಬಿತ್ತಿರ್ತಾರ ಕನಸು ಬಿದ್ದರೆ ಅದಕ್ಕೂ ಗಂಡಾಂತರ ಇದೆ ಅಂತ ಅರ್ಥ. ಹಾಗಾಗಿ ಈ ಥರದ್ದು ಏನಾದರೂ ಕನಸು ಬಿದ್ದಾಗ ತಪ್ಪದೆ ಮೃತ್ಯುಂಜಯ ಜಪನ ನಿಮ್ಗೆ ಗೊತ್ತಿರ್ತಕ್ಕಂಥ ಸ್ವಾಮಿಯವರು ಭಟ್ರ ಹತ್ರ ಮಾಡಿಸ್ಕೊಳ್ಳಿ, ಬೇಗ ಮಾಡಿಸ್ಕೊಳ್ಳಿ. ಅಂದರೆ ನಿಮ್ಗೆ ಗೊತ್ತಿರ್ತಕ್ಕಂಥ ಗಂಡಾಂತರ ಪರಿಹಾರ ಆಗ್ತದೆ. ಆಮೇಲೆ ಕನಸಿನಲ್ಲಿ ಊಟ ಮಾಡೋದು, ಕನಸಿನಲ್ಲಿ ನೀವಾಗಲಿ ನೀವು ಪರಿಚಯ ಇರೋದ ನಿಮ್ಮ ಕನಸಿನಾಗ ಬಂದು ಊಟ ಮಾಡಿರ್ತಾರ, ಅಥವಾ ಜ್ಯೂಸ್ ಕುಡಿದು ಅಥವಾ ಏನಾದ್ರು ತಿಂದಿದ್ದ ಥರದ್ದಾದರೆ ಅವ್ರಿಗೆ ಅನಾರೋಗ್ಯ ಆಗುತ್ತೆ ಅಂತ. ಎಷ್ಟು ಪ್ರಮಾಣಕ್ಕೆ ಊಟ ಮಾಡ್ತಾರೋ ಅಷ್ಟು ದಿವಸದ ತನಕ ಅವ್ರು ಅದನ್ನು ಅನುಭವಿಸ್ತಾರೆ ಅಂತ ಅನಾರೋಗ್ಯನ. ಹಾಗಾಗಿ ಯಾರಿಗಾದರೂ ಆ ಥರದ್ದು ನಿಮಗಾದರೆ ನಿಮ್ಮ ಕನಸಿನಾಗೂ ಬೇರೆಯವ್ರು ಆ ಥರದ್ದು ಬಂದರೆ ಅದಕ್ಕೆ ನೀವು ತುಪ್ಪ ಒಂದು ಬದ್ರಲ್ಲಿ ಹಾಕಿ, ಪ್ರಣತಿಯಲ್ಲಿ ಹಾಕಿ, ಅದಕ್ಕೆ ಎರಡು ಬತ್ತಿ ಇಟ್ಟು ಮುಖ ನೋಡಿ, ಏನು ಊಟ ಮಾಡಲಿಲ್ಲ ಹಾಗೆ 3 ದಿವಸ ದೀಪ ಹಚ್ಚೋದ್ರಿಂದ ಈ ಥರದ ಕನಸುಗಳ ಬಗ್ಗೆ ದೋಷ ಹೋಗ್ತದೆ. ಅಂದರೆ ಈಗ ಏನು ಹೇಳಿದ್ನಲ್ಲ, ಆ ಥರದ್ದು ನಿಮ್ಗೆ ಏನೇ ಥರದ್ದು ದೋಷ ಇದ್ರೂ ಊಟ ಮಾಡಿದ್ದಿದ್ರೆ, ಜ್ಯೂಸ್ ಕುಡಿದಿದ್ರೆ, ನೀವಾಗಲಿ ನಿಮ್ಮ ಪೈಕೇರಿಗಾಗಲಿ ಇದನ್ನು ಮಾಡೋದ್ರಿಂದ ಅವ್ರಿಗೆ ಅನಾರೋಗ್ಯದಿಂದ ಬಳಲಲ್ಲ, ಅಂದರೆ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ಈ ಥರದ್ದು ನಿಮಗೆ ಗೊತ್ತಿರೋರಿಗೆ ಮಾಹಿತಿ ಕೊಡ್ರಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನಮಸ್ಕಾರ.